ಇನ್ನು ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಕಾಂಕ್ಷಿಗಳು ಈಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಬೀದರ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ BR ಪಾಟೀಲ್ ನಾನು ಕೂಡ ಆಕಾಂಕ್ಷಿ ಅನ್ನೋದನ್ನ ಹೇಳಿದ್ದಾರೆ. ಶಾಸಕ BR ಪಾಟೀಲ್ ಹಿಂದೆ ಬೇರೆ ಬೇರೆ ವಿಚಾರವಾಗಿ ಸರ್ಕಾರದ ವಿರುದ್ಧವಾಗಿ ಮುನಿಸಿಕೊಂಡಿದ್ದಂಥವ್ರು, ಸದ್ಯ ಈಗ ರಾಜಕೀಯ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ. ಆದರೆ ನಾನು ಈಗಲೂ ಕೂಡ ನಾನು ಬೀದರ್ ಕ್ಷೇತ್ರಕ್ಕೆ ನಾನು ಆಕಾಂಕ್ಷಿ ಅನ್ನೋದನ್ನ ಹೇಳಿದ್ದಾರೆ. ಆದರೆ ಅಲ್ಲಿ ಏನೋ ನಡೀತಾ ಇದೆ, ಅಲ್ಲಿ ಈಶ್ವರ್ ಖಂಡ್ರೆ ಅವ್ರ ಕಡೆಯವರಿಗೆ ಯಾರಿಗೋ ಟಿಕೆಟ್ ಸಿಗುತ್ತೆ, ಪ್ರಮುಖವಾಗಿ ಅವ್ರ ಪುತ್ರನಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ರೀತಿಯಾಗಿ ಕೂಡ ಕೆಲ ಸನ್ನಿವೇಶ ಇದೆ. ಲಾಬಿ ಮಾಡ್ತಿದ್ದಾರೆ ಅವರು ಪುತ್ರನ ಕಣಕ್ಕಿಳಿಸುವಂಥ ನಿಟ್ಟಿನಲ್ಲಿ ಅಂತ. ಯಾಕಂದರೆ BJPಯಲ್ಲಿ ಏನಾದರೂ ಈ ಬಾರಿ ಕೂಬಾ ಅವರಿಗೆ ಕೊಟ್ಟರೆ ಹಿಂದಿನ ರೀತಿಯಾಗಿಯೇ ಈ ಬಾರಿನೂ ಕೂಡ ಭಾಳ ವಿರೋಧ ವ್ಯಕ್ತ ಆಗಿ ಅವರಿಗೆ ಅವ್ರ ಸೋಲಿಗೆ ಕಾರಣ ಆಗ್ಬೋದು, ಅಂದರೆ ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಸೋಲಿಸ್ಬೋದು ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಹೀಗಾಗಿ ಖಂಡ್ರೆ ಅವರು ಪುತ್ರನಿಗೆ ಕೂಡ ಟಿಕೆಟ್ ಕೊಡಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿ, ಹಾಗಂತ ಅವ್ರ ಪುತ್ರನಿಗೆ ಟಿಕೆಟ್ ಕೊಟ್ಟರೆ ಕೆಲಸ ಮಾಡ್ತೀನಿ ಅಂತಲೂ ಕೂಡ BR ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊನ್ನೆನೂ ಸಿದ್ದರಾಮಯ್ಯ ಸನ್ಮಾನ ಮಾಡೋದು, ಅವ್ರ ಪುತ್ರನಿಗೆ ಸನ್ಮಾನ ಮಾಡುವಂಥ ಪ್ರತಿಷ್ಠಾಪನೆ ಮಾಡುವಂಥ ಸಮಾರಂಭ ಮಾಡಲಿ. ನಾನು ಹೇಳಿ ಬಂದೀನಿ, ಲಾಡೋರು ಬಂದಾಗ, ವೀಕ್ಷಕರು ಬಂದಾಗ ಪಾರ್ಟಿ ಯಾರೇ ಕೊಟ್ಟರು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಮಾಡ್ತೀವಿ. ಸಾಗರ್ ಖಂಡ್ರೆ ಇವತ್ತು ಟಿಕೆಟ್ ಕೊಟ್ಟರೆ ನಿಷ್ಠಾವಂತವಾಗಿ ಮಾಡ್ತೀವಿ. ಆದರೆ ಈತ ಅಪಮಾನಗಳು ನಮಗೆ ಸಹಿಸಲ್ಲ. ಇದು ನಾನೊಬ್ಬ ಸಮಾಜವಾದಿ ಮನುಷ್ಯ. ನನಗೆ ಸ್ಥಾನ ಮಾನ ಏನೂ ಮುಖ್ಯವಲ್ಲ, ನನಗೆ ನನ್ನ ಆತ್ಮಗೌರವ ಭಾಳ ಮುಖ್ಯ. ಮೊನ್ನೆ